ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ವಾಸ್ತು ಸಲಹೆಗಳನ್ನು ತಿಳಿದುಕೊಳ್ಳೋಣ. ಕೆಲವು ದೇವತೆಗಳ ಫೋಟೋಗಳನ್ನು, ಕನ್ನಡಿಗಳನ್ನು ಸೂಕ್ತ ಸ್ಥಳದಲ್ಲಿ ಇರಿಸುವುದರಿಂದ ಆರ್ಥಿಕ ಲಾಭ ಸಾಧ್ಯ. ಮನೆಯ 4 ಬದಿಗಳಲ್ಲಿ ರಸ್ತೆ ಇದ್ದರೆ ಶುಭ. ವಾಸ್ತು ಮಂಡಲವನ್ನು ಗಮನಿಸಿದಾಗ ಯಾವ ದಿಕ್ಕಿನಲ್ಲಿ ಏನು ಪ್ರಭಾವ ಇದೆ ಎಂಬುದು ತಿಳಿದು ಬರುವುದು. ಅದನ್ನು ಅರಿತು ನಿರ್ಮಾಣದಲ್ಲಿ ಅಳವಡಿಸಿಕೊಂಡಾಗ ನಮಗೆ ನೆಮ್ಮದಿಯ ಬದುಕು ಒಲಿದು ಬರುವುದು. ಎಲ್ಲವನ್ನೂ ಕಡೆಗಣಿಸಿ ಮುಂದುವರಿದರೆ ದುಷ್ಪರಿಣಾಮಗಳನ್ನು ನಾವೇ ಆಹ್ವಾನಿಸಿದಂತಾಗುತ್ತದೆ. ವ್ಯಾಘ್ರಮುಖ ಆಕಾರದ ನಿವೇಶನ ರಸ್ತೆಯ ಎದುರಿಗಿದ್ದರೆ ವ್ಯಾಘ್ರಮುಖ ವ್ಯಾಪಾರಿ ಸಂಸ್ಥೆಗಳನ್ನು ನಿರ್ಮಿಸಬಹುದು. ಮನೆಯ 4 ಬದಿಗಳ ನಡುವಿನಲ್ಲಿ ರಸ್ತೆಗಳಿದ್ದರೆ ಮಧ್ಯಮ ಫಲ. ನಿವೇಶನದ ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲಿ ದೊಡ್ಡ ಮರಗಳು, ಎತ್ತರದ ದಿಣ್ಣೆ, ಗುಡ್ಡ, ಬೆಟ್ಟಗಳು ಅಥವಾ ಅತಿ ಎತ್ತರದ ಕಟ್ಟಡಗಳು ಇದ್ದರೆ ಶುಭ. ಹೀಗೆ ಪೂರ್ವ ಹಾಗೂ ಉತ್ತರ ದಿಕ್ಕುಗಳಲ್ಲಿ ಇರಬಾರದು. ಕಟ್ಟಡದಲ್ಲಿ ಹೆಚ್ಚುವರಿ ಲಂಬವಾಗಿ ಏನಾದರೂ ನಿರ್ಮಾಣ ಮಾಡಬೇಕಿದ್ದರೆ ದಕ್ಷಿಣ ಅಥವಾ ಪಶ್ಚಿಮ ಭಾಗ ಆಯ್ಕೆ ಮಾಡಿಕೊಳ್ಳಿ. ನೈಋತ್ಯದಿಂದ ಗೋಡೆ ನಿರ್ಮಾಣ ಮಾಡಿದರೆ ಆ ಮನೆಗೆ ಶುಭದ ರಕ್ಷಣೆ. ಈಶಾನ್ಯದಲ್ಲಿ ಪಾಯ ತೋಡಿದರೆ ಯಾವ ಅಡೆತಡೆ ಇಲ್ಲದೆ ಬಹಳ ಬೇಗ ಮನೆ ನಿರ್ಮಾಣವಾಗಿ ಆನಂದದಿಂದ ವಾಸ ಮಾಡಬಹುದು. ಆವರಣ ಗೋಡೆಯ ನಿರ್ಮಾಣ ಕೆಲಸವನ್ನು ನಿವೇಶನದ ಆಗ್ನೇಯ ಭಾಗದಿಂದ ಆರಂಭಿಸಬೇಕು. ನೈಋತ್ಯ ಮೂಲೆಯನ್ನು ತಗ್ಗು ಅಥವಾ ಎತ್ತರ ಮಾಡದೆ ಸರಿಯಾದ ಮಟ್ಟಕ್ಕೆ ಕಟ್ಟಿದರೆ ಆ ಮನೆಯು ಸಂಪತ್ತಿನಿಂದ ಕೂಡಿರುತ್ತದೆ. ಯಾರೇ ಆಗಲಿ ಮನೆ ಕಟ್ಟಲು ಪ್ರಾರಂಭಿಸುವ ಮೊದಲು ಕೆಲವು ವಿಧಿವಿಧಾನಗಳನ್ನು ಪಾಲಿಸುವುದು ಅವರಿಗೂ ಹಾಗೂ ಅವರ ನಂತರದ ತಲೆಮಾರಿನವರಿಗೂ ಅನುಕೂಲಕರ. ಕನಿಷ್ಠ ಕೆಲವು ಸರಳ ವಾಸ್ತು ನಿಯಮಗಳನ್ನು ಪಾಲಿಸುವುದು ಒಳಿತು. ವಾಸ್ತು ಬಲವಿರುವ ನಿವೇಶನವು ಸ್ವಲ್ಪ ಬಲವಿದ್ದರೂ ಸಾಕು, ಮನೆಯ ಒಡೆಯನಿಗೆ ಬಹಳ ಒಳ್ಳೆಯದು. ಮನೆಯ ಸುತ್ತಲೂ ಕನಿಷ್ಠ 2 ಅಡಿ ಜಾಗ ಬಿಟ್ಟು ರಕ್ಷಣಾ ಗೋಡೆಯನ್ನು ನಿರ್ಮಾಣ ಮಾಡಿದರೆ ಅಲ್ಲಿ ಅಷ್ಟದಿಕ್ಪಾಲಕರಿಂದ ರಕ್ಷಣೆ ಸಿಗುವುದು. ಉತ್ತರ ದಿಕ್ಕು ಬ್ಲಾಕ್ ಆಗಿದ್ದರೆ ಅದು ಸಂಪತ್ತಿಗೆ ತಡೆ ವಿಧಿಸುತ್ತದೆ. ದಕ್ಷಿಣ ದಿಕ್ಕಿನಲ್ಲಿ ಕೊಳವೆ ಬಾವಿ ಅಥವಾ ಟ್ಯೂಬ್ ಬಾವಿ ಇದ್ದರೂ ಅದು ಆರ್ಥಿಕ ಶಕ್ತಿಗೆ ತೊಂದರೆ ಕೊಡುತ್ತದೆ. ಮನೆ ಅಥವಾ ಫ್ಯಾಕ್ಟರಿಯ ಈಶಾನ್ಯ ಮೂಲೆಯಲ್ಲಿ ಗೋಲ್ಡ್ ಫಿಶ್ ಮತ್ತು ಕಪ್ಪು ಮೀನುಗಳ ಅಕ್ವೇರಿಯಂ ಇರುವುದು ತುಂಬ ಒಳ್ಳೆಯದು. ಹಣ ಮತ್ತು ಆಭರಣಗಳನ್ನು ಅಲ್ಮೇರಾದಲ್ಲಿ ಉತ್ತರ ದಿಕ್ಕಿಗೆ ಎದುರಾಗಿ ಇರಿಸಬೇಕು. ದಕ್ಷಿಣ ದಿಕ್ಕಿನಲ್ಲಿ ಭೂಗತ ಟ್ಯಾಂಕ್ ಅಥವಾ ಹೊಂಡ ಇದ್ದರೆ ಅದು ನಿಮ್ಮ ಹಣಕಾಸಿಗೆ ಹಾನಿ ಉಂಟು ಮಾಡುತ್ತದೆ. ನೀರಿನ ಕಾರಂಜಿ ಇದ್ದರೆ ಲಿವಿಂಗ್ ರೂಮ್ನ ಉತ್ತರ ಭಾಗದಲ್ಲಿರಲಿ. ಉದಾಹರಣೆಗೆ ಈಶಾನ್ಯ ದಿಕ್ಕಿನ ಒಡೆಯ ಈಶ್ವರ. ಆತ ವಾಸಿತನಿಗೆ ಆಯುಷ್ಯ ಕರುಣಿಸುತ್ತಾನೆ, ವಂಶದ ವೃದ್ಧಿಗೆ ಸಹಕರಿಸುತ್ತಾನೆ, ಆರ್ಥಿಕ ಅಭಿವೃದ್ಧಿಗೂ ನೆರವು ನೀಡುತ್ತಾನೆ. ವಾಸ್ತು ಪ್ರಕಾರ ಈಶಾನ್ಯ ದಿಕ್ಕನ್ನು ಕಾಪಾಡಿಕೊಂಡಾಗ ವಾಸಿತನಿಗೆ ಮೇಲೆ ಹೇಳಿದ ಈ 3 ಲಾಭಗಳು ದೊರೆಯುತ್ತವೆ. ಕೆಲಸ ಮಾಡುವಾಗ, ಓದುವಾಗ ಅಥವಾ ಗ್ರಾಹಕರೊಂದಿಗೆ ವ್ಯವಹರಿಸುವಾಗ ಉತ್ತರ ಅಥವಾ ಪೂರ್ವ ದಿಕ್ಕಿನತ್ತ ಮುಖವಿರಲಿ. ಉತ್ತರದಿಂದ ಹರಿಯುವ ಅಯಸ್ಕಾಂತೀಯ ಶಕ್ತಿ ಮತ್ತು ಮುಖಕ್ಕೆ ತಾಕುವುದರಿಂದ ಸ್ಮರಣ ಶಕ್ತಿ ಮತ್ತು ಗ್ರಹಣ ಶಕ್ತಿ ಹೆಚ್ಚುತ್ತದೆ. ಕ್ಷಿಪ್ರಗತಿಯಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ. 2 ಕಡೆ ಎಂದರೆ ಮುಂಭಾಗ ಹಾಗೂ ಹಿಂಭಾಗದಲ್ಲಿ ರಸ್ತೆಗಳಿರುವ ಮತ್ತು 90 ಡಿಗ್ರಿ ಮೂಲೆಗಳಿರುವ ನಿವೇಶನ ಅತ್ಯುತ್ತಮವಾದದ್ದು. ಆರೋಗ್ಯ ಮತ್ತು ಸಂತೋಷವನ್ನು ಕಾದುಕೊಳ್ಳಲು ಮನೆಯ ಗೋಡೆಗಳಿಗೆ ಬೇರೆ ಬೇರೆ ಬಣ್ಣವನ್ನು ಬಳಸಿ. ಅಡುಗೆ ಮನೆಯ ಮೇಲ್ಭಾಗದಲ್ಲಿ ದೇವರ ಕೋಣೆ ಇದ್ದರೆ ದುರಾದೃಷ್ಟ ಕಾಡುತ್ತದೆ. ವಿದ್ಯಾರ್ಥಿಯು ಅಧ್ಯಯನ ಮಾಡುವ ಕೊಠಡಿ ಪೂರ್ವ, ಈಶಾನ್ಯ ಅಥವಾ ಉತ್ತರ ಭಾಗಗಳಲ್ಲಿ ಇದ್ದರೆ ಒಳ್ಳೆಯದು. ಯಮ, ಅಗ್ನಿ ಮತ್ತು ಅಶುಭ ಉಂಟು ಮಾಡುವುದರಿಂದ ವಾಸ್ತುವಿನಲ್ಲಿ ದಕ್ಷಿಣ, ಆಗ್ನೇಯ, ನೈಋತ್ಯ ಮತ್ತು ವಾಯುವ್ಯ ದಿಕ್ಕಿನಲ್ಲಿ ಏನನ್ನು ಬೇಕಾದರೂ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ದೋಷವಿದ್ದಲ್ಲಿ ವಾಸಿತ ಮತ್ತು ಆತನ ಕುಟುಂಬಕ್ಕೆ ಆಯುಷ್ಯ ಕುಂಠಿತ, ಸಂತಾನ ನಾಶ ಹಾಗೂ ಆರ್ಥಿಕ ನಷ್ಟ ತಲೆದೋರುತ್ತದೆ. ಕುಬೇರ, ಇಂದ್ರ, ಈಶ್ವರ ಈ 3 ಮಂದಿ ಶುಭವನ್ನು ತರುವುದರಿಂದ ಸಾಮಾನ್ಯವಾಗಿ ಎಲ್ಲರೂ ನಿವೇಶನ ಖರೀದಿಸುವಾಗ ರಸ್ತೆ ಉತ್ತರ, ಪೂರ್ವ ಇಲ್ಲವೇ ಈಶಾನ್ಯ ದಿಕ್ಕಿನಲ್ಲಿರುವುದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುತ್ತಾರೆ. ವಾಯುವ್ಯ, ಪಶ್ಚಿಮ, ನೈಋತ್ಯ, ದಕ್ಷಿಣ ಅಥವಾ ಪೂರ್ವ ಆಗ್ನೇಯದ ದಿಕ್ಕುಗಳಲ್ಲಿ ತುಳಸಿ ವೃಂದಾವನವನ್ನು ಸ್ಥಾಪಿಸಬಹುದು.
ನಿವೇಶನದ ಪೂರ್ವ, ಉತ್ತರ ಹಾಗೂ ಈಶಾನ್ಯ ಭಾಗದಲ್ಲಿ ಹೆಚ್ಚಾಗಿ ಸ್ಥಳ ಬಿಡಬೇಕು. ಸ್ಟೋರ್ ರೂಮನ್ನು ಆವರಣ ಗೋಡೆಗೆ ಅಂಟಿಕೊಂಡಂತೆ ನೈಋತ್ಯ ದಿಕ್ಕಿನಲ್ಲಿ ಕಟ್ಟಿಸಬೇಕು. ಮಳೆ ನೀರು ಮನೆಯ ಉತ್ತರ ಮೂಲೆಯಿಂದ ಪೂರ್ವ ಮೂಲೆಗೆ ಹರಿದು ಹೋಗುವಂತಿರಬೇಕು. ಔಟ್ಹೌಸ್, ಗ್ಯಾರೇಜ್ ಇತ್ಯಾದಿ ಈಶಾನ್ಯ, ಆಗ್ನೇಯ ಅಥವಾ ವಾಯವ್ಯ ದಿಕ್ಕಿನಲ್ಲಿರಬೇಕು. ಎತ್ತರದ ಸೇರ್ಪಡೆಯನ್ನು ಕಟ್ಟಡಕ್ಕೆ ಮಾಡಬೇಕಾದರೆ ಅದು ದಕ್ಷಿಣ ಅಥವಾ ಪಶ್ಚಿಮ ಭಾಗದಲ್ಲಿರಬೇಕು. ಮನೆಯ ಪೂರ್ವ ಭಾಗ ಯಾವ ಕಾರಣಕ್ಕೂ ಇತರ ಭಾಗಕ್ಕಿಂತ ಎತ್ತರ ಇರಬಾರದು. ಯಾವುದೇ ನಿವೇಶನ ಇರಲಿ, ಅದರ ನೈಋತ್ಯ ಭಾಗದಲ್ಲಿ ಮನೆಯನ್ನು ಕಟ್ಟಬೇಕು. ಮಕ್ಕಳ ಸ್ಟಡಿ ಟೇಬಲನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹಾಕಿದರೆ ಅವರು ಕಲಿಕೆಯಲ್ಲಿ ಅಭ್ಯುದಯ ಕಾಣುತ್ತಾರೆ. ಓಡುತ್ತಿರುವ ಕುದುರೆಯ ಚಿತ್ರವನ್ನು ದಕ್ಷಿಣದಲ್ಲಿ ಹಾಕಿದರೆ ಹಣದ ಹರಿವು ಸ್ಥಿರವಾಗಿರುತ್ತದೆ ಮತ್ತು ಮನೆಯಲ್ಲಿ ಸಾಮರಸ್ಯವಿರುತ್ತದೆ. ಉತ್ತಮ ದೃಷ್ಟಿಕೋನ ಮತ್ತು ಯೋಜನೆ ರೂಪಿಸಲು ನೆರವಾಗುವಂತೆ ಈಶಾನ್ಯ ದಿಕ್ಕಿನಲ್ಲಿ ಹಸಿರು ತುಂಬಿದ ಚಿತ್ರವಿರಬೇಕು. ಮನೆಯಲ್ಲಿರುವ ಸಮಸ್ತ ವಾಸ್ತು ದೋಷ ನಿವಾರಣೆಗೆ ಪಿರಮಿಡ್ಗಳನ್ನು ಇರಿಸುವುದು ಅತ್ಯಂತ ಪರಿಣಾಮಕಾರಿ. ಈಶಾನ್ಯ ದಿಕ್ಕು ಯಾವಾಗಲೂ ಧ್ಯಾನಕ್ಕೆ ಹೇಳಿ ಮಾಡಿಸಿದ ಜಾಗ. ಆಧ್ಯಾತ್ಮಿಕ ಪ್ರಗತಿಗೆ ಇದು ಪೂರಕವಾಗಿ ಕೆಲಸ ಮಾಡುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ಅಕ್ವೇರಿಯಂ ಇಟ್ಟರೆ ನೆಗೆಟಿವ್ ಎನರ್ಜಿಯನ್ನು ಹೊರಹಾಕಿ ಒಟ್ಟಾರೆ ಪ್ರಗತಿಗೆ ನೆರವಾಗುತ್ತದೆ. ಗೋಡೆಗಳ ಮೂಲೆಗೆ ತಲೆ ಹಾಕಿ ಮಲಗುವುದನ್ನು ಯಾವಾಗಲೂ ತಪ್ಪಿಸಿಕೊಳ್ಳಬೇಕು. ಇಲ್ಲವಾದರೆ ಒತ್ತಡ ಉಂಟಾಗುತ್ತದೆ. ಅಡುಗೆ ಮನೆಯಲ್ಲಿ ಗ್ಯಾಸ್ ಮತ್ತು ಸಿಂಕ್ ನಡುವೆ ಗರಿಷ್ಠ ದೂರ ಕಾಯ್ದುಕೊಳ್ಳಬೇಕು. ಬೆಡ್ರೂಮ್ ಯಾವಾಗಲೂ ಕತ್ತಲಾಗಿರಬಾರದು. ಗಾಢ ದೀಪಗಳು ಕೂಡ ಅಲ್ಲಿರಬಾರದು. ಕಿಟಕಿ ಇದ್ದು ಚೆನ್ನಾಗಿ ಗಾಳಿ ಬೆಳಕು ಆಡುತ್ತಿರಬೇಕು. ಸ್ನಾನಗೃಹದಲ್ಲಿ ನೈಸರ್ಗಿಕ ಹಸಿರು ಗಿಡ ಅಥವಾ ಹಸಿರು ಕ್ಯಾಂಡಲ್ ಇಟ್ಟರೆ ನೆಗೆಟಿವ್ ಎನರ್ಜಿ ಹೊರಹೋಗುತ್ತದೆ. ಬೆಡ್ರೂಮ್ನಲ್ಲಿ ಪತ್ನಿಯು ಯಾವಾಗಲೂ ಪತಿಯ ಎಡಭಾಗದಲ್ಲೇ ಮಲಗಬೇಕು. ಹಾಸಿಗೆಗೆ ಒಂದೇ ಒಂದು ಬೆಡ್ಶೀಟ್ ಮತ್ತು ಮ್ಯಾಟ್ರೆಸ್ ಹಾಕಬೇಕು. ಇದರಿಂದ ವೈವಾಹಿಕ ಸಂಬಂಧ ಉತ್ತಮಗೊಳ್ಳುತ್ತದೆ. ದಕ್ಷಿಣ ದಿಕ್ಕಿನಲ್ಲಿ ಬಾವಿ ಇರಬಾರದು. ಇದ್ದರೆ ಮನೆಯ ಹೆಣ್ಣು ಮಕ್ಕಳ ಮೇಲೆ ದುಷ್ಪರಿಣಾಮವಾಗುತ್ತದೆ. ಈ ದಿಕ್ಕಿನಲ್ಲಿ ಶಯನಗೃಹ ಇದ್ದರೆ ಒಳ್ಳೆಯದು. ಮನೆಯ ಪೂರ್ವದ ಜಾಗ ಖಾಲಿ ಇದ್ದರೆ ಮನೆಯ ಆರ್ಥಿಕ ಪರಿಸ್ಥಿತಿ ಮತ್ತು ಮನೆಯವರ ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ. ಆಗ್ನೇಯ ದಿಕ್ಕಿನಲ್ಲಿ ಅಂದರೆ ಪೂರ್ವ ಮತ್ತು ದಕ್ಷಿಣ ದಿಕ್ಕುಗಳ ಮಧ್ಯದಲ್ಲಿ ಅಡುಗೆ ಮನೆ ಇರಬೇಕು. ಈ ದಿಕ್ಕಿನಲ್ಲಿ ಶೌಚಾಲಯವಿದ್ದರೆ ಮನೆಯ ಸದಸ್ಯರು ತುಂಬ ಕಷ್ಟ ಅನುಭವಿಸುತ್ತಾರೆ. ಆದಾಯಕ್ಕೆ ಮೀರಿದ ಖರ್ಚು, ಸಾಲ, ಗಂಡು ಸಂತಾನದ ನಾಶ ಮುಂತಾದ ಸಂಕಷ್ಟಗಳು ಬರುತ್ತವೆ. ನಿಮ್ಮ ಹಣವನ್ನು ನೈಋತ್ಯ ಭಾಗದಲ್ಲಿರುವ ಬೀರುವಿನಲ್ಲಿಡಿ. ಬೀರುವಿನ ಬಾಗಿಲು ಉತ್ತರ ದಿಕ್ಕಿಗೆ ತೆರೆಯುವಂತಿರಬೇಕು. ಜೊತೆಗೆ ಮನೆಯ ಬಾಗಿಲು ವಾಯುವ್ಯ ಅಥವಾ ಉತ್ತರ ದಿಕ್ಕಿನಲ್ಲಿದ್ದಾಗ ಸಾಲಗಳು ಹೆಚ್ಚಾಗುತ್ತವೆ. ಮನೆಯ ಉತ್ತರ ದಿಕ್ಕಿನಲ್ಲಿ ಕಸವನ್ನು ಹಾಕಬೇಡಿ. ಅನಿರೀಕ್ಷಿತ ವೆಚ್ಚಗಳಿಂದ ಸಾಲ ಮರುಪಾವತಿಸುವುದು ಕಷ್ಟವಾಗಬಹುದು. ಮನೆಯಲ್ಲಿ ಪಾರಿವಾಳವು ತಾನಾಗಿಯೇ ಬಂದು ಗೂಡು ಕಟ್ಟಿದ್ದರೆ ಅದನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ. ಗಣೇಶನ ವಾಹನವಾದ ಮೂಷಿಕವನ್ನು ಕೊಲ್ಲಬಾರದು. ಮೂಷಿಕದ ಇರುವಿಕೆಯು ಸಂಪತ್ತಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದರೆ ಮನೆಯಲ್ಲಿ ಕಪ್ಪು ಇಲಿಗಳ ಹೆಚ್ಚಳವು ಕುಟುಂಬ ಸದಸ್ಯರಲ್ಲಿರುವ ಸಮಸ್ಯೆಯನ್ನು ಸೂಚಿಸುತ್ತದೆ. ಮನೆಯ ಎದುರು ಶ್ವಾನ ಕೂಗುತ್ತಿದ್ದರೆ ಆ ಮನೆಯವರು ತೊಂದರೆ ಎದುರಿಸಬೇಕಾಗುವುದು ಎನ್ನಲಾಗುತ್ತದೆ. ಮನೆಯಲ್ಲಿ ಅಡುಗೆಗೆ ಬಳಸಿದ ಪಾತ್ರೆ ಹಾಗೂ ತಿನ್ನಲು ಬಳಸಿದ ಪಾತ್ರೆಗಳನ್ನು ತೊಳೆಯದೇ ದೀರ್ಘಕಾಲ ಇಡಬಾರದು. ಇದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವುದು. ಗಾಯಗೊಂಡ ಹಕ್ಕಿ ಮನೆಯ ಅಂಗಳದಲ್ಲಿ ಬಿದ್ದರೆ ಅಪಘಾತ ಸಂಭವಿಸುವ ಸೂಚನೆಯಾಗಿದೆ. ಗೂಬೆಗಳು, ಕಾಗೆ ಮನೆಯ ಮೇಲೆ ಕೂತು ವಿಚಿತ್ರವಾಗಿ ಕೂಗಿದರೆ ಅನಿರೀಕ್ಷಿತ ಸಮಸ್ಯೆಯೊಂದು ಎದುರಾಗಲಿದೆ ಎಂದು ನಿಮ್ಮನ್ನು ಎಚ್ಚರಿಸುತ್ತವೆಯಂತೆ. ಋಣಾತ್ಮಕ ಶಕ್ತಿಯನ್ನು ದೂರವಿರಿಸಲು ಅರಿಶಿನವನ್ನು ಬಳಸಬಹುದು. ಮನೆಯಲ್ಲಿರುವ ವಾಸ್ತು ದೋಷವನ್ನು ನಿವಾರಿಸಲು ಅರಿಶಿನ ಮಿಶ್ರಿತ ನೀರನ್ನು ನಿಯಮಿತವಾಗಿ 15 ದಿನಗಳವರೆಗೆ, ನಂತರದಲ್ಲಿ ವಾರಕ್ಕೊಮ್ಮೆ ಸಿಂಪಡಿಸಿದರೆ ಒಳ್ಳೆಯದು. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಮನೆಯ ಮುಖ್ಯ ಪ್ರವೇಶ ದ್ವಾರದ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನು ಬಿಡಿಸಬೇಕು. ಅರಿಶಿನದ ಬಳಕೆಯ ಮೂಲಕ ಆರ್ಥಿಕ ಸಮಸ್ಯೆ ಹಾಗೂ ಆರೋಗ್ಯದ ಸಮಸ್ಯೆಯನ್ನು ನಿವಾರಿಸಬಹುದು. ಮನೆಯ ಸಮೃದ್ಧಿಗಾಗಿ ಶುಭ ದಿನದಂದು 5 ಅರಿಶಿನದ ಕೊಂಬನ್ನು, ಅಕ್ಕಿ ಮತ್ತು 5 ಅಡಕೆಯನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಸುರಕ್ಷಿತವಾಗಿ ಒಂದು ಸ್ಥಳದಲ್ಲಿ ಇಡಿ. ಇದು ಸಂಪತ್ತನ್ನು ಆಕರ್ಷಿಸುವುದು. ಕಪ್ಪು ಇರುವೆಗಳು ಗುಂಪು ಸೇರಿ ವೃತ್ತಾಕಾರದಲ್ಲಿ ಚಲಿಸಿದರೆ ಇದು ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುವುದು.
ಆದರೆ ಇದು ಕುಟುಂಬ ಸದಸ್ಯರ ಮಧ್ಯೆ ಅಂತರವನ್ನು ಹೆಚ್ಚಿಸುವುದೆಂದು ಹೇಳಲಾಗುತ್ತದೆ. ಬಾವಿಯು ವೃತ್ತಾಕಾರವಾಗಿರಬೇಕು. ನೀರಿಗೆ ದಿನಕ್ಕೆ ಕನಿಷ್ಠ 5 ಗಂಟೆಯಾದರೂ ಸೂರ್ಯನ ಬೆಳಕು ಬೀಳುವಂತಿರಬೇಕು. ಸೋಮವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಬಾವಿ ತೋಡಲು ಆರಂಭಕ್ಕೆ ಶುಭವಾರಗಳು. ತುಳಸಿ ಹಲವು ವಿಧಗಳಲ್ಲಿ ಉಪಕಾರಿಯಾದ ಸಸ್ಯ. ಆದರೆ ತುಳಸಿ ಎಲೆಗಳನ್ನು ಕೆಲವೊಂದು ಸಂದರ್ಭಗಳಲ್ಲಿ ಕೀಳಬಾರದು. ಏಕಾದಶಿ, ಭಾನುವಾರ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದಂದು ಕೀಳಬಾರದು ಹಾಗೂ ಸೂರ್ಯಾಸ್ತದ ನಂತರ ಮುರಿಯಬಾರದು. ಅನಗತ್ಯವಾಗಿಯೂ ತುಳಸಿ ದಳವನ್ನು ಮುರಿಯಬಾರದು. ಮನೆಯಲ್ಲಿ ತುಳಸಿ ಗಿಡ ನೆಟ್ಟು ಪ್ರತಿದಿನವೂ ನೀರು ಹಾಕುವುದರಿಂದ ಮನೆಯಲ್ಲಿ ಕಂಡುಬರುವ ಎಲ್ಲ ವಾಸ್ತುದೋಷಗಳಿಗೂ ಪರಿಣಾಮಕಾರಿ. ಆಗ್ನೇಯ ಹಾಗೂ ವಾಯುವ್ಯ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ಇಡುವುದು ಅತ್ಯಂತ ಅಶುಭ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೆ ವಾಸ್ತು ಪ್ರಕಾರ ತುಳಸಿಯ ಹೂವನ್ನು ಅಡುಗೆ ಮನೆಯಲ್ಲಿಟ್ಟುಕೊಳ್ಳಬೇಕು. ಇದರಿಂದ ಕೌಟುಂಬಿಕ ಕಲಹಗಳು ದೂರವಾಗುವುದು. ಯಾವಾಗಲೂ ಶುಚಿತ್ವಕ್ಕೆ ಪ್ರಾಮುಖ್ಯತೆ ನೀಡಿ. ಸಮುದ್ರ ಲವಣ, ಹಸುವಿನ ಮೂತ್ರದಿಂದ ಶುಚಿ ಮಾಡುವುದು ಉತ್ತಮ. ಕನಿಷ್ಠ ಒಂದು ತುಳಸಿ ಗಿಡವನ್ನಾದರೂ ಈಶಾನ್ಯ ಭಾಗದಲ್ಲಿರುವಂತೆ ನೋಡಿಕೊಳ್ಳಬೇಕು. ಆದರೆ ಅದರ ಎತ್ತರ 1.5 ಮೀಟರ್ಗಿಂತ ಹೆಚ್ಚಾಗಿರಬಾರದು. ಮನೆಯ ಸುತ್ತಲಿನ ಪ್ರದೇಶದಲ್ಲಿ ಮನೆಗೆ ತಡೆಯೊಡ್ಡುವಂತಹ ಯಾವುದೇ ಅಂಶಗಳು ಇರಬಾರದು. ಆಲ, ಪಪ್ಪಾಯಿಯಂತಹ ಎತ್ತರಕ್ಕೆ ಬೆಳೆಯುವ ಮರಗಳು ಮನೆಯ ಸುತ್ತ ಇರಲೇಬಾರದು. ಬದಲಾಗಿ ತುಳಸಿಯಂತಹ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಮೇಳೈಸಿರುವ ಗಿಡಗಳನ್ನು ಬೆಳೆಸಿ. ಕೃತಿಕಾ, ಪೂರ್ವ ಫಲ್ಗುಣಿ, ಮೂಲ, ಭರಣಿ, ಆಶ್ಲೇಷ, ಪೂರ್ವಭಾದ್ರ ಮತ್ತು ಪೂರ್ವಾಷಾಢ ನಕ್ಷತ್ರದಲ್ಲಿಯೂ ಬಾವಿ ತೋಡಲು ಆರಂಭಿಸಬಹುದು. ಹಾಳಾದ ಆಹಾರ, ಒಣ ಹೂವುಗಳು, ಹರಿದ ಬಟ್ಟೆ, ಬಿಸಾಡುವ ಕಾಗದ, ತ್ಯಾಜ್ಯ, ಖಾಲಿ ಡಬ್ಬ, ಹಳೆಯ ಜಾರ್, ಬಳಕೆಯಲ್ಲಿ ಇಲ್ಲದ ವಸ್ತುಗಳನ್ನು ಇಡಬೇಡಿ. ಇವುಗಳು ಲಕ್ಷ್ಮೀದೇವಿ ಮನೆ ಪ್ರವೇಶಿಸದಂತೆ ತಡೆಯುತ್ತದೆ. ಮನೆಯ ಸುತ್ತಲಿನ ಪ್ರದೇಶದಲ್ಲಿ ಮನೆಗೆ ತಡೆಯೊಡ್ಡುವಂತಹ ಯಾವುದೇ ಅಂಶಗಳು ಇರಬಾರದು. ಮನೆಯ ಮುಖ್ಯ ದ್ವಾರದ ಹೊರ ಬದಿಯಲ್ಲಿ ನೇಮ್ ಪ್ಲೇಟ್ ಏರಬೇಕು. ಇದರಿಂದ ಮನೆಗೆ ಪಾಸಿಟಿವ್ ಎನರ್ಜಿ ಮತ್ತು ಉತ್ತಮ ಅವಕಾಶಗಳು ಮಾಲೀಕರಿಗೆ ಲಭ್ಯವಾಗುತ್ತದೆ ಎಂದು ವಾಸ್ತು ನಿಯಮ ಹೇಳುತ್ತದೆ. ಪೀಠೋಪಕರಣಗಳು ಸಾಧ್ಯವಾದಷ್ಟು ಚೌಕ, ವೃತ್ತ ಅಥವಾ ಷಟ್ಭುಜಾಕೃತಿಯಲ್ಲಿ ಇರುವಂತೆ ವ್ಯವಸ್ಥೆ ಮಾಡಬೇಕು. ಕೊಠಡಿಯ ದಕ್ಷಿಣ ದಿಕ್ಕಿನಲ್ಲಿ ಕ್ಯಾಶ್ ಬಾಕ್ಸ್ ಇಡಬೇಕು. ಅಲ್ಮೇರಾ ಇದ್ದರೆ ಅದರ ಬಾಗಿಲು ಉತ್ತರಕ್ಕೆ ತೆರೆದುಕೊಳ್ಳುವಂತಿರಬೇಕು. ಕಿಚನ್ ಕ್ಲೀನ್ ಆಗಿಟ್ಟುಕೊಂಡು ಜೇಡರ ಬಲೆ, ಹಲ್ಲಿ, ಜಿರಳೆ ಇಲ್ಲದಂತೆ ಮಾಡಬೇಕು. ಅಡುಗೆ ಮನೆಯಲ್ಲಿ ಕನ್ನಡಿ ಯಾವತ್ತಿಗೂ ಇಡಬೇಡಿ. ಮೂಲೆ ಮೂಲೆಯಲ್ಲೂ ಬೆಳಕು ಇರುವಂತೆ ನೋಡಿಕೊಳ್ಳಬೇಕು. ಬೆಡ್ರೂಮ್ನಲ್ಲಿ ಗಿಡ ಅಥವಾ ನೀರಿನ ಅಂಶವಿರುವ ಯಾವುದೇ ವಸ್ತುವನ್ನು ಇಡಬಾರದು. ಅಲ್ಲಿ ಟಿವಿ ಸೆಟ್ ಕೂಡ ಇರಬಾರದು. ಇವುಗಳನ್ನು ಲಿವಿಂಗ್ ಅಥವಾ ಸ್ಟಡಿ ರೂಮ್ನ ಆಗ್ನೇಯ ಮೂಲೆಯಲ್ಲಿ ಇಡಬೇಕು. ಆದರೆ ಈಶಾನ್ಯ ಅಥವಾ ನೈಋತ್ಯ ಮೂಲೆಯಲ್ಲಿ ಇರಲೇಬಾರದು. ಮನೆಯ ಬಳಕೆ ಮಾಡದ ಮೂಲೆಯಲ್ಲಿ ಯಾವಾಗಲೂ ಗಂಗಾ ಜಲ ಇಡಬೇಕು. ಇದನ್ನು ಪ್ರತಿ ವಾರ ಬದಲಾಯಿಸಬೇಕು. ಇದು ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ತುಂಬಲು ಸಹಾಯ ಮಾಡುತ್ತದೆ. ಸ್ವಸ್ತಿಕ ಚಿಹ್ನೆಯು ಸಂಪತ್ತು ಮತ್ತು ಶ್ರೇಯಸ್ಸಿನ ಸಂಕೇತ. ಆದ್ದರಿಂದ ಮನೆಯಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಇಟ್ಟುಕೊಳ್ಳುವುದು ಶ್ರೇಯಸ್ಕರ. ಯಾವಾಗಲೂ ಮನೆಯ ಹೊರಬಾಗಿಲ ಹೊರಗಡೆ ಇದನ್ನು ಅಳವಡಿಸಿ. ಅಡುಗೆ ಮನೆಯಲ್ಲಿ ಔಷಧಗಳನ್ನು ಇಡಲೇಬಾರದು. ಯಾಕೆಂದರೆ ಔಷಧ ಕೂಡ ಕೆಟ್ಟ ದೃಷ್ಟಿಯ ಸಂಕೇತ. ಹೀಗಾಗಿ ಆರೋಗ್ಯಕರ ಜೀವನಕ್ಕೆ ಅಡುಗೆ ಮನೆಯಲ್ಲಿ ಇವುಗಳನ್ನು ಇಡಲೇಬಾರದು. ಮನೆಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪ, ಹಣತೆ ಮತ್ತು ಅಗರಬತ್ತಿ ಹಚ್ಚಬೇಕು. ಇದು ನೆಗೆಟಿವ್ ಎನರ್ಜಿಯನ್ನು ಮನೆಯಿಂದ ಹೊರದೂಡಲು ನೆರವು ನೀಡುತ್ತದೆ. ಲಿಂಬೆ ಹಣ್ಣಿನ ನೆಗೆಟಿವ್ ಎನರ್ಜಿಯನ್ನು ಓಡಿಸುವ ಶಕ್ತಿ ಇದೆ. ಹೀಗಾಗಿ ಯಾವಾಗಲೂ ಮನೆಯಲ್ಲಿ ಒಂದು ಗ್ಲಾಸ್ ನೀರಿನಲ್ಲಿ ಲಿಂಬೆಯನ್ನು ಹಾಕಿಟ್ಟು ಪ್ರತಿ ಶನಿವಾರ ಅದನ್ನು ಬದಲಾಯಿಸಬೇಕು. ಬೆಡ್ರೂಮ್ನಲ್ಲಿ ಯಾವಾಗಲೂ ಸುವಾಸನೆ ಸೂಸುವ ವಸ್ತುಗಳನ್ನು ಬಳಕೆ ಮಾಡಿದರೆ ಒಟ್ಟಾರೆ ಮನಸ್ಸಿಗೆ ನೆಮ್ಮದಿಯ ಭಾವ ಉಂಟಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ದಕ್ಷಿಣ ಹಾಗೂ ನೈಋತ್ಯದ ದಿಕ್ಕಿನ ಮೂಲೆ ತೆರೆಯುವುದು ಅಥವಾ ಈಶಾನ್ಯ ಮೂಲೆಯನ್ನು ಮುಚ್ಚುವುದರಿಂದಲೂ ಖರ್ಚು ಹೆಚ್ಚಾಗುತ್ತದೆ ಹಾಗೂ ಮನೆ ಸದಸ್ಯರ ಆರೋಗ್ಯ ಕೆಡಬಹುದು. ಕೋಣೆಯಲ್ಲಿ ದೇವಾಲಯ, ನೀರು, ಕಾರಂಜಿಯನ್ನು ಪ್ರತಿಬಿಂಬಿಸುವ ಪೇಂಟಿಂಗ್ ಬಳಕೆ ಬೇಡ. ಇವುಗಳನ್ನು ಹಾಕುವುದರಿಂದ ಭಾವನಾತ್ಮಕ ಸಮಸ್ಯೆಗಳು ಎದುರಾಗಬಹುದು. ಬೆಡ್ರೂಮ್ನಲ್ಲಿ ಯಾವಾಗಲೂ ಬೆಡ್ ನೈಋತ್ಯ ದಿಕ್ಕಿನ ಮೂಲೆಯಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ದಂಪತಿ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗುವ ರೀತಿಯಲ್ಲಿ ಮಂಚವನ್ನು ಹಾಕಬೇಕು.
ಕೊಠಡಿಯ ಗೋಡೆಗೆ ಯಾವಾಗಲೂ ತಿಳಿ ಬಣ್ಣವನ್ನು ಬಳಸಬೇಕು. ಇದರಿಂದ ಪಾಸಿಟಿವ್ ಎನರ್ಜಿ ಹೊರಗೆ ಹೋಗುವುದನ್ನು ತಡೆಯಲು ಸಾಧ್ಯವಾಗುತ್ತದೆ. ಕಪ್ಪು ಬಣ್ಣ ಯಾವ ಕಾರಣಕ್ಕೂ ಬಳಸಬೇಡಿ. ಸಕಾರಾತ್ಮಕ ಶಕ್ತಿಯ ಹರಿವನ್ನು ತಡೆಯದಂತೆ ಕೋಣೆಯಲ್ಲಿರುವ ಪೀಠೋಪಕರಣಗಳನ್ನು ಗೋಡೆಗಳಿಂದ ಕೆಲವು ಇಂಚುಗಳಷ್ಟು ದೂರದಲ್ಲಿ ಇರಿಸಬೇಕು. ಮಂಚವನ್ನು ಘನ ಮರದಿಂದ ಮಾಡಿರಬೇಕು. ಮಲಗುವ ಕೋಣೆಯ ಆಗ್ನೇಯ ಮೂಲೆಯಲ್ಲಿರುವ ಬೆಳಕು ಸಕಾರಾತ್ಮಕ ಶಕ್ತಿ ಅಥವಾ ಉತ್ತಮ ಆರೋಗ್ಯವನ್ನು ತರುತ್ತದೆ. ಮನೆಯ ಪ್ರವೇಶ ದ್ವಾರದಲ್ಲಿ ನವಿಲುಗರಿಯನ್ನು ಬೀಸಣಿಗೆಯಂತೆ ಮಾಡಿ ಕಟ್ಟುವುದರಿಂದ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಪ್ರವೇಶವಾಗದಂತೆ ತಡೆಯಬಹುದು. ನಿಮ್ಮ ಮನೆಯಲ್ಲಿ ಬೋರು ನೀರು ದಕ್ಷಿಣದಲ್ಲಿದ್ದರೆ ಅದು ಬಹಳ ದೊಡ್ಡ ದೋಷವಾಗುತ್ತದೆ. ಇದರಿಂದ ಮನೆಯ ಮಹಿಳೆಯರ ಆರೋಗ್ಯ ಕೆಡುತ್ತದೆ ಹಾಗೂ ಖರ್ಚು ಸಹ ಹೆಚ್ಚಾಗುತ್ತದೆ. ವಾಸ್ತುವಿನ ನಿಯಮಗಳ ಅನುಸಾರ ನೈಋತ್ಯ ದಿಕ್ಕಿನಲ್ಲಿ ಭಾರವಾದ ವಸ್ತುಗಳನ್ನು ಹಾಗೂ ಪೀಠೋಪಕರಣಗಳನ್ನು ಇಟ್ಟರೆ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಮಹಿಳೆಯರು ದಕ್ಷಿಣದಲ್ಲಿ, ಗೃಹಿಣಿಯರು ದಕ್ಷಿಣದ ಕಡೆ ಮುಖ ಮಾಡಿ ಅಡುಗೆ ಮಾಡುವವರಿಗೆ ಕುತ್ತಿಗೆ, ಮೂಳೆಗಳಲ್ಲಿ ನೋವು, ಬೆನ್ನು ನೋವಿನ ತೊಂದರೆ ಮುಂತಾದ ಸಮಸ್ಯೆಗಳು ಕಾಡುತ್ತದೆ. 8 ನವಿಲುಗರಿಯನ್ನು ತೆಗೆದುಕೊಳ್ಳಿ. ಅದನ್ನು ಬಿಳಿ ದಾರದಿಂದ ಕಟ್ಟಿ ದೇವರ ಕೋಣೆಯಲ್ಲಿಡಿ. ನಂತರ 108 ಬಾರಿ ಓಂ ಸೋಮಾಯ ನಮಃ ಮಂತ್ರವನ್ನು ಜಪಿಸಿ. ಹೀಗೆ ಮಾಡುವುದರಿಂದಲೂ ಮನೆಯೊಳಗಿನ ವಾಸ್ತುದೋಷ ನಿವಾರಣೆಯಾಗುತ್ತದೆ. 3 ನವಿಲುಗರಿಗಳನ್ನು ತೆಗೆದುಕೊಳ್ಳಿ. ಅದನ್ನು ಕಪ್ಪನೆಯ ದಾರದಿಂದ ಕಟ್ಟಿಡಿ. ನಂತರ ತಾಮ್ರದ ಜಗ್ಗಿನಲ್ಲಿ ನೀರನ್ನು ತೆಗೆದುಕೊಳ್ಳಿ. ಓಂ ಶನೈಶ್ಚರಾಯ ನಮಃ ಮಂತ್ರವನ್ನು 21 ಬಾರಿ ಹೇಳಿಕೊಳ್ಳುತ್ತಾ ನೀರಿನೊಳಗೆ ನವಿಲುಗರಿಯನ್ನು ಅದ್ದಿ ತೆಗೆಯಿರಿ. ನಂತರ ಮಂತ್ರಿಸಿದ ನೀರನ್ನು ಮನೆಯೊಳಗೆ ನವಿಲುಗರಿಯಿಂದ ಪ್ರೋಕ್ಷಣೆ ಮಾಡಿ. ಹೀಗೆ ಮಾಡುವುದರಿಂದ ಶನಿದೋಷ ಕಡಿಮೆಯಾಗುತ್ತದೆ. ಹೀಗಾಗಿ ಸಾಧ್ಯವಾದಷ್ಟು ತೆಳು ಬಣ್ಣಗಳನ್ನು ಬಳಸಿ ಆ ಮೂಲಕ ಪಾಸಿಟಿವ್ ವಾತಾವರಣವನ್ನು ಮನೆಯಲ್ಲಿ ಸೃಷ್ಟಿಸಿಕೊಳ್ಳಿ. ಗಾಢ ವರ್ಣದ ಗೋಡೆ ಬಣ್ಣ ಅಥವಾ ಲೈಟ್ಗಳನ್ನು ತೀರಾ ಹೆಚ್ಚಾಗಿ ಬಳಸಬೇಡಿ. ಇವುಗಳು ಮಾನಸಿಕ ಉದ್ವೇಗವನ್ನು ಹೆಚ್ಚಿಸುತ್ತದೆ. ಉತ್ತರ ಭಾರತದ ಕೆಲ ಮನೆಗಳಲ್ಲಿ ಇಂದಿಗೂ ವಾಸ್ತುದೋಷ ನಿವಾರಣೆಗಾಗಿ ಮನೆಯೊಳಗೆ ನವಿಲುಗರಿಯನ್ನು ಇಟ್ಟುಕೊಳ್ಳುವ ವಾಡಿಕೆ ಇದೆ. ನವಿಲುಗರಿ ಇದ್ದಲ್ಲಿ ಹಾವಿನ ವಿಷಬಾಧೆ ಇರುವುದಿಲ್ಲ ಎನ್ನುವ ನಂಬಿಕೆಯೂ ಇದೆ. ದಿನನಿತ್ಯ ಸ್ನಾನ, ಸದಾ ಸೌಹಾರ್ದಯುತ ಮಾತುಕತೆ ನಡೆಸುತ್ತಿರುವುದು, ಇನ್ನೊಬ್ಬರಿಗೆ ಕೃತಜ್ಞರಾಗಿರುವುದನ್ನು ರೂಢಿಸಿಕೊಂಡರೆ ಮನಸ್ಸು ಶಾಂತವಾಗಿರುತ್ತದೆ. ಮನೆಯಲ್ಲಿ ನಿರುಪಯುಕ್ತವಾದ ವಸ್ತುಗಳನ್ನು ತುಂಬಬೇಡಿ. ಅದು ನೆಗೆಟಿವ್ ಎನರ್ಜಿ ಬೀರುತ್ತವೆ. ಹೀಗಾಗಿ ಅವುಗಳನ್ನು ಮೊದಲು ತೆರವುಗೊಳಿಸಬೇಕು. ಬೆಡ್ ಸೈಡ್ ಟೇಬಲ್ ಇದ್ದರೆ ಅದನ್ನು ಖಾಲಿ ಬಿಡಬೇಡಿ. ಅದರಲ್ಲಿ ಸುಂದರ ಲ್ಯಾಂಪ್ ಅಥವಾ ಸುವಾಸನೆ ಬೀರುವ ಕ್ಯಾಂಡಲ್ ಇಟ್ಟರೆ ಪಾಸಿಟಿವ್ ಎನರ್ಜಿ ತುಂಬುತ್ತದೆ. ಮನೆಯಲ್ಲಿನ ಅಸಮ ಎತ್ತರವು ಆ ಮನೆಯ ಸದಸ್ಯರಿಗೆ ಅಸಮವಾದ ವಿವಾಹದ ಸನ್ನಿವೇಶವನ್ನು ತಂದಿಡಬಹುದು. ಹಾಗಾಗಿ ಮನೆಯು ಅಸಮ ಎತ್ತರ ಹೊಂದಿರುವುದನ್ನು ತಪ್ಪಿಸಿ. ಮನೆಯ ನೈಋತ್ಯ ಭಾಗದಲ್ಲಿ ಇಳಿಜಾರು ಪ್ರದೇಶವಿರಬಾರದು. ಇಳಿಜಾರು ಇದ್ದಲ್ಲಿ ಮದುವೆಯಲ್ಲಿ ವಿಳಂಬವಾಗುವುದು. ಹಾಗಾಗಿ ನೈಋತ್ಯ ಭಾಗದಲ್ಲಿ ಇಳಿಜಾರು ಪ್ರದೇಶವನ್ನು ಆದಷ್ಟು ತಪ್ಪಿಸಿ. ಮದುವೆಯಾದ ಹುಡುಗಿಯರು ಆಗ್ನೇಯ ದಿಕ್ಕಿನಲ್ಲಿ ಮಲಗಬಾರದು. ಇದು ನಿಮ್ಮ ಜೀವನದಲ್ಲಿ ಮತ್ತು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಹರಡುತ್ತದೆ. ಅವಿವಾಹಿತ ಹುಡುಗನ ಕೋಣೆ ಈಶಾನ್ಯ ದಿಕ್ಕಿನಲ್ಲಿರಬೇಕು. ಅದಿಲ್ಲದಿದ್ದರೆ ತೀವ್ರ ದಕ್ಷಿಣ ಅಥವಾ ತೀವ್ರ ಪಶ್ಚಿಮ ದಿಕ್ಕಿನಲ್ಲಿರಬೇಕು. ಮನೆಯ ನೈಋತ್ಯ ದಿಕ್ಕಿನಲ್ಲಿ ಭೂಗತ ನೀರಿನ ಟ್ಯಾಂಕ್ ಹೊಂದಿದ್ದರೆ ಮನೆಯ ಮಕ್ಕಳ ಮದುವೆಗೆ ವಿಳಂಬವಾಗಬಹುದು. ಅದನ್ನು ತೆಗೆದುಹಾಕುವುದು ಉತ್ತಮ. ಬಾತ್ ಟಬ್ ಇದ್ದರೆ ಅದನ್ನು ಪಶ್ಚಿಮ ಭಾಗದಲ್ಲಿಡಬೇಕು. ಬಣ್ಣಗಳು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಇರುವಂತೆ ನೋಡಿಕೊಳ್ಳುವುದರಿಂದ ಕೊಠಡಿಯ ಗೋಡೆಗೆ ನೀಲಿ ಬಣ್ಣವನ್ನು ಹಚ್ಚುವುದು ಒಳ್ಳೆಯದು. ಕಪ್ಪು ಹಾಗೂ ಕಂದು ಬಣ್ಣವನ್ನು ಹಚ್ಚಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.